ಕೆಲಸ. ಇವತ್ತು ನಮ್ಮ ಸರ್ಕಾರ ಬಂದು ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ನಾವೆಲ್ಲ ಕೊಟ್ಟಿದ್ದೇವೆ. ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಮೋದಿ ಸಾಹೇಬರು ಕೂಡ ಇವತ್ತು ಸರಿಯಾದ ರೀತಿ ಅವರು ಸಮರ್ಪಕವಾಗಿ ಹಣ ಕೊಟ್ಟಿಲ್ಲ, ಅವರು ಕೊಟ್ಟ ಮಾತನ್ನು ಉಳಿಸ್ಕೊಂಡಿಲ್ಲ ಅಂತ ಎಲ್ಲೋ ಒಂದು ಕಡೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನನಗೆ ಆಶ್ಚರ್ಯ ಆಗ್ತದೆ, ಅಷ್ಟು ದೊಡ್ಡ ಸ್ಥಾನದಲ್ಲಿರೋರು ಇದನ್ನೆಲ್ಲ ಮಾಹಿತಿ ಎಲ್ಲ ಅವ್ರ ಹತ್ರ ಇರ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಮ್ಮ ಆಚಾರ ವಿಚಾರದಿಂದ ನಮ್ಮ ಕಾರ್ಯಕ್ರಮವನ್ನು ನೋಡಿ ಅವರು ಟೀಕೆ ಮಾಡಿದಂಥವ್ರು ಎಲ್ಲ ರಾಜ್ಯಗಳಲ್ಲೂ ಕೂಡ ನಮ್ಮ ಕಾರ್ಯಕ್ರಮಗಳನ್ನು ಒಂದಲ್ಲ ಒಂದು ಕಾರ್ಯಕ್ರಮ ತೆಗೆದುಕೊಂಡು ಅವರು ಸಹಾಯ ಮಾಡ್ತಾ ಇದ್ದಾರೆ. ಅವರು ಕೂಡ ಅವರ ಕಾರ್ಯಕ್ರಮ ಸರ್ಕಾರದ ಪ್ರಣಾಳಿಕೆಗಳಲ್ಲಿ ಅವರು ಸೇರಿಸ್ಕೊಳ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಅವರು ಈ ರೀತಿ ಹೇಳಿದ್ದಾರೆ. ಇಲ್ಲಿ BJPಯವರ ಮುಖವಾಡ ಇವತ್ತು ಈಚೆ ಬಂದ್ಬಿಟ್ಟಿದೆ. ಏನಂತಂದರೆ, ನಾವು ಏನು ಯುವಕರಿಗೆ ಹೆಣ್ಮಕ್ಳಿಗೆ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ, ಆ ಕಾರ್ಯಕ್ರಮವನ್ನು ನಿಲ್ಲಿಸಬೇಕು ಅಂತೇಳಿ ಕೆಲವರು ಮೊದಲಿಂದ ಕೂಡ ದೊಡ್ಡ ಸಂಚು ನಡೆಸಿದ್ರು. ಈ ಚುನಾವಣಾ ಸಂದರ್ಭದಲ್ಲಿ ಹೋಗಿ ಚುನಾವಣೆಗೆ ಎಲೆಕ್ಷನ್ ಕಮಿಷನ್ಗೆ ಪತ್ರ ಬಂದಿದ್ದಾರೆ. ಏನು ಈ ಚುನಾವಣಾ ದೃಷ್ಟಿಯಿಂದ ಈ ಹಣನ ಬಿಡುಗಡೆ ಮಾಡಬಾರ್ದು ಅಂತೇಳಿ. ಇದು ಹೊಸ ಕಾರ್ಯಕ್ರಮ. ಈ ಚುನಾವಣೆಗೆ ನಾವೇನು ಘೋಷಣೆ ಮಾಡಲಿಲ್ಲ. ನಾವು ಚುನಾವಣಾ ಮುಂಚಿತವಾಗಿ ಘೋಷಣೆ ಮಾಡಿ 6 ತಿಂಗಳಲ್ಲೇ ಅಕ್ಕಿ ಕೊಡೋದಿರ್ಬೋದು, ಇದನ್ನು ಬಸ್ಗೆ ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಯುವ ನಿಧಿ ಇರ್ಬೋದು, ಇವೆಲ್ಲ ಕೂಡ ನಾವು 6 ತಿಂಗಳೊಳಗೆ ಎಲ್ಲ ಅನುಷ್ಠಾನಕ್ಕೆ ತಂದು ಈಗಾಗಲೇ 1.4 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಕೂಡ ಈಗ ಪ್ರತಿ ಅಕೌಂಟ್ಗೆ ತಲುಪಿಸಿದ್ದೇವೆ. ಈ ಮಧ್ಯದಲ್ಲಿ ಈ BJPಯವರೆಲ್ಲ ಹೋಗಿ ಎಲೆಕ್ಷನ್ ಕಮಿಷನ್ಗೆ ಇದು ಕೊಡಬಾರ್ದು ಅಂದರೆ, ಇದು ಮುನ್ನೂಚನೆ ಏನು ಕಾಣ್ತದೆ ಅಂತಂದರೆ, ಇದನ್ನು ನಿಲ್ಲಿಸಬೇಕು ಅಂತೇಳಿ ದೊಡ್ಡ ಷಡ್ಯಂತ್ರ ಮಾಡ್ತಾರೆ. ಇದು ನಾವು ಎಲೆಕ್ಷನ್ ಕಮಿಷನ್ ಲೆಟರ್ಗೆಲ್ಲ ನಾವೇನು ಗೌರವ ಕೊಡುವಂಥದ್ದು ಏನಿಲ್ಲ. ಇದೇನು ಹೊಸ ಕಾರ್ಯಕ್ರಮ ಏನಿಲ್ಲ. ಕಾನೂನು ಅಡಿಯಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ನಾವು ಕಾನೂನು ಅಡಿಯಲ್ಲಿ ಹಣ ಯಾರು ಕೊಡಬೇಕು ಅದನ್ನು ಬಿಡುಗಡೆ ಹೋದ ತಿಂಗಳವರೆಗೂ ಕೂಡ ಈಗಾಗಿದೆ. ಈ ತಿಂಗಳದು ಈಗ ಇದಾದಮೇಲೆ ಯಾವಾಗ ರಿಲೀಸ್ ಮಾಡಬೇಕು ಆ ರಿಲೀಸನ್ನು ನಾವು ಮಾಡ್ತೀವಿ. ಇದು ರೆಗ್ಯುಲರ್ ಸ್ಕೀಮ್, ಇದು ಹೊಸ ಸ್ಕೀಮ್ ಏನಿಲ್ಲ. ಆದರೆ ಇವತ್ತು ಕೊಡ್ತಾ ಇರೋಂಥ ಹಣನ ಈ ಕೊಡಬಾರ್ದು, ಹೋದ ತಿಂಗಳದು ಈ ತಿಂಗಳದು ಅಂತ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೋರ್ಟ್ಗೆ ಹಾಕಿದ್ದಾರಲ್ಲ, ಇದು ಖಂಡನೀಯ. ಅವರ ಆಲೋಚನೆ ಏನಿದೆ, ಬಡವರ ಪರವಾಗಿ ನಾವೇನು ಸಹಾಯ ಮಾಡೋಕ್ಕೆ ಹೊರಟಿದ್ದೀವಿ, ಏನು ಬೆಲೆಗಳ ಏರಿಕೆಯಿಂದ ಏನು ತೊಂದರೆ ಆಗ್ತಾ ಇದೆ, ಅದಕ್ಕೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಈ ಜನರಿಗೆ, ಬಡವರಿಗೆ ತೊಂದರೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ BJPಯವರ ಕಾರ್ಯತಂತ್ರ ಇದರಿಂದ ಅರ್ಥ ಆಗ್ತದೆ. ಕೋರ್ಟ್ಗೆ ಹೋಗಿ ಎಲೆಕ್ಷನ್ ಕಮಿಷನ್ನಿಂದ ಅಲ್ಲಿಂದ ಒಂದು ಪತ್ರ ಕೂಡ ಅವರು ಬರೆಸಿದ್ದಾರೆ. ನಾನು ಎಲ್ಲ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೇನೆ. ಈಗಾಗಲೇ ಎಲ್ಲರ ಅಕೌಂಟ್ಗೆ ಹೋದ ತಿಂಗಳು ಹಣ ಎಲ್ಲ ಕೂಡ ತಲುಪಿದೆ. ಈಗಾಗಲೇ ನಿನ್ನೆವರೆಗೂ ಯಾರೆಲ್ಲ ಹಣ ಕೊಡಬೇಕು ಅದೆಲ್ಲ ಅವ್ರಿಗೆ ರೆಗ್ಯುಲರ್ ಸ್ಕೀಮ್ ಇದು, ಅವ್ರಿಗೆಲ್ಲ ತಲುಪಿದೆ. ಬಟ್ ಯಾರು ಚಿಂತೆ ಮಾಡೋದು ಬೇಡ. ನಮ್ಮೆಲ್ಲ ಸರ್ಕಾರದಲ್ಲಿ ಬದ್ಧತೆ ಇದೆ. ನಾವೇನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸ್ಕೊಳ್ತೇವೆ. ಆದರೆ ನಿಮಗೆ ಏನು ಒಂದು ಆತಂಕವನ್ನು ಮಾಡಿ ಭಯ ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವ್ರ ಕೈಲಿ ಅವ್ರು ಗೆಲ್ಲೋದಿಲ್ಲ. ಅವ್ರ ಸರ್ಕಾರ ಮುಂದಿನದಲ್ಲಿ ಬರುವುದಿಲ್ಲ. ಈಗಾಗಲೇ ನಾನು ದಕ್ಷಿಣ ಭಾರತ ಮತ್ತು ಅನೇಕ ರಾಜ್ಯಗಳಿಗೆ ಭೇಟಿ ಕೊಟ್ಟು ನೋಡಿದ್ದೇನೆ. ಎಲ್ಲ ಕಡೆ ಇವತ್ತು ನಮ್ಮ ಕಾಂಗ್ರೆಸ್ಸು ಮತ್ತು ಅಲಯನ್ಸ್ ಸರ್ಕಾರ ಪಾರ್ಟಿಗಳು ಇವತ್ತು ಚುನಾವಣೆಗಳಲ್ಲಿ